ನೋಡಿ, ಕೋಗಿಲು ಲೇಔಟ್ನಲ್ಲಿ ನೆಲಸಮ ಆಗಿರುವಂತಹ 180 ಮನೆಗಳ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೀತಾ ಇದೆ. ನಿವಾಸಿಗಳ ಫೋಟೋ ತೆಗೆದುಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು. ತೆರವು ಮಾಡಿರುವಂತಹ ಮನೆಗಳ ಮುಂದೆ ನಿಲ್ಲಿಸಿ ಫೋಟೋಗಳನ್ನು ತಗೊಳ್ತಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನೆಲಸಮ ಆಗಿರುವಂತಹ 180 ಮನೆಗಳ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೀತಾ ಇದೆ. ನಿವಾಸಿಗಳ ಫೋಟೋಗಳನ್ನು ತಗೋತಿದ್ದಾರೆ ಅಧಿಕಾರಿಗಳು. ತೆರವು ಮಾಡಿರುವಂತಹ ಮನೆಗಳ ಮುಂದೆ ನಿಲ್ಲಿಸಿ ಫೋಟೋಗಳನ್ನು ತಗೊಳ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ಈಗಾಗಲೇ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಈಗಾಗಲೇ ಕೋಗಿಲು ಲೇಔಟ್ನಲ್ಲಿ ಏನೆಲ್ಲ ಮನೆಗಳನ್ನು ತೆರವು ಮಾಡಲಾಯಿತು. ಇಲ್ಲಿ ಸುಮಾರು 250 ಮನೆಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ನಮ್ಮ ಸರ್ಕಾರದಿಂದ ಸುಮಾರು 180 ಮನೆಗಳ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ, ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ನಡೆಯುತ್ತೆ ಅಂತ ಹೇಳಿ. ತದನಂತರ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ವಸತಿ ಸಚಿವರಿಗೆ, ತದನಂತರ ಡಿಸಿಎಂಗೆ ಇಬ್ಬರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗೆಲ್ಲ ಮನೆ ಇಲ್ಲ ಅಥವಾ ಇಲ್ಲಿರುವಂತಹ ನಿವಾಸಿಗಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಆ ಕುರಿತು ಅವರಿಗೆ ಕೂಡಲೇ ಊಟ, ತಿಂಡಿ ಅಥವಾ ಮನೆಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈಗ ಕೋಗಿಲು ಲೇಔಟ್ಗೆ ರಾಜಕಾರಣಿಗಳು, ಅಧಿಕಾರಿಗಳು, ಮಕ್ಕಳ ಆಯೋಗ ಸಚಿವ ಜಮೀರ್ ಅಧಿಕಾರಿಗಳ ಭೇಟಿ. ಇಲ್ಲಿ ಕೆಲವೇ ಕ್ಷಣದಲ್ಲಿ ಮಾನವ ಹಕ್ಕುಗಳ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾರೆ. ತೆರವು ವೇಳೆ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ಎಡಿಜಿಪಿ ದೇವ್ ಜ್ಯೋತಿರೆ, ಡಿವೈಎಸ್ಪಿ ಸುಧೀರ್ ಹೆಗ್ಡೆ. ಕೋಗಿಲು ಲೇಔಟ್ಗೆ ರಾಜಕಾರಣಿಗಳು, ಅಧಿಕಾರಿಗಳ ದಂಡು ಇಲ್ಲಿ ಹರಿದು ಬರ್ತಾ ಇದೆ. ಒಬ್ಬೊಬ್ಬರೇ ಭೇಟಿ ಕೊಡ್ತಿದ್ದಾರೆ. ಮಕ್ಕಳ ಆಯೋಗ ಸಚಿವ ಜಮೀರ್ ಅಹಮದ್, ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಮಾನವ ಹಕ್ಕುಗಳ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಿದ್ದಾರೆ. ಮಾನವ ಹಕ್ಕುಗಳ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ ಅಂತಂದ್ರೆ ಹ್ಯೂಮನ್ ರೈಟ್ಸ್ ಅವರು ಇವಾಗ ಇಲ್ಲಿ ಭೇಟಿ ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಈ ಕೇಸಲ್ಲಿ ಬಹುಶಃ ಮೊದಲನೇ ಬಾರಿ ಅಂತ ಅನ್ಕೊಳ್ತೀನಿ, ಇಂತಹ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಹ್ಯೂಮನ್ ರೈಟ್ಸ್ ಅವ್ರು ಬರ್ತಿದ್ದಾರೆ ಅಂತಂದ್ರೆ ಇಲ್ಲಿ ಆ ಮಕ್ಕಳಿಗೆ ಅಥವಾ ಅಲ್ಲಿರುವಂತಹ ಹೆಣ್ಮಕ್ಳಿಗೆ ಅಥವಾ ಬೇರೆ ಯಾರಿಗೂ ಕೂಡ ಏನೋ ಸಮಸ್ಯೆ ಆಗಿದೆ, ಏನೋ ಹೆಚ್ಚು ಕಡಿಮೆ ತೊಂದರೆ ಕೊಟ್ಟಿದ್ರೆ ಅಷ್ಟೇ ಅವರು ಎಂಟ್ರಿ ಕೊಡುವಂಥದ್ದು. ಹಾಗಾಗಿ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಒಂದು ಕಡೆ ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಈ ಚಳಿಯಲ್ಲೂ ಕೂಡ ದಿಢೀರಾಗಿ ತೆಗೆದು ಮನೆಯಿಂದ ಹೊರಗೆ ಹಾಕಿದ್ರು ಅಂತೇಳಿ ಅಲ್ಲಿನ ಜನ ಆರೋಪವನ್ನ ಮಾಡ್ತಾ ಇದ್ರು. ಹಾಗಾಗಿ ಇದೀಗ ಹ್ಯೂಮನ್ ರೈಟ್ಸ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರಂತೆ. ತದನಂತರ ಜಮೀರ್ ಅಹಮದ್ ಇರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇರ್ಬೋದು, ಎಲ್ಲರೂ ಕೂಡ ಇವತ್ತು ವಿಸಿಟ್ ಕೊಡ್ತಿದ್ದಾರೆ. ವಿಸಿಟ್ ಕೊಟ್ಟು ಏನೆಲ್ಲ ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಬೇಕು, ಈ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಸುಮಾರು 200 ಮನೆಗಳನ್ನ ನೆಲಸಮ ಮಾಡಲಾಯಿತು. ಕಾರಣ ಏನು ಅಂತಂದ್ರೆ, ಇದು ಸರ್ಕಾರದ ಜಾಗ, ಜಿಬಿಎಗೆ ಸೇರಿರುವಂತಹ ಜಾಗ ಅಂತ ಹೇಳಿ. ರಾಜ್ ನ್ಯೂಸ್ ಕನ್ನಡ.